ಏನೂ ಇಲ್ಲ ಇದರಲ್ಲಿ ಕೀರ್ತನ. IVF ಅಂದರೆ ಪ್ರಕ್ರಿಯೆ ಅಷ್ಟೇ. ಈಗ ಮೂಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ ಆಸ್ ಯೂಶುವಲ್. ಮಗು ಎಲ್ಲ ನ್ಯಾಚುರಲಿ ಅಲ್ಲ, ಮಕ್ಕಳೇ ಆಗ್ತಾರೆ. ಮತ್ತೆ ಅದೇನು ಬೇರೆ ಆಗಿ ಹುಟ್ಟಲ್ಲ, ಅದು ಮಗುವಾಗೇ ಹುಟ್ಟತ್ತೆ. ಮತ್ತು ಏನಿರುತ್ತೆ ಬೇರೆ ಹೆಣ್ಮಕ್ಳಿಗೆ ಏನಾಗುತ್ತೆ ಅವ್ರಿಗೆ ಗರ್ಭಧಾರಣೆ ಮಾಡಿಕೊಂಡಾಗ ಸೇಮ್ ಯು ಗೋ ಥ್ರೂ ದ ಸೇಮ್ ಥಿಂಗ್. ಏನಂದರೆ ಇದರಲ್ಲಿ ನನಗೆ ನ್ಯಾಚುರಲ್ ಆಗಿ ಅಂದರೆ ವಿತ್ ಅ ಪಾರ್ಟ್ನರ್ ಅಂದಾಗ ಏನಾಗುತ್ತೆ ಅಂದರೆ ಹೇಳಿದ್ರೆ ನಮ್ಗೆ ಹೊರಗಡೆಯಿಂದ ಸ್ವಲ್ಪ ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಸ್ವಲ್ಪ ದೆರ್ ಇಸ್ ಅ ಮೆಡಿಕೇಶನ್ ದಟ್ ನಮಗೆ ಬಾಡಿನ ಸೆಟ್ ಮಾಡೋಕ್ಕೆ ಇದೆಲ್ಲ ಆಗ್ತಾ ಇರುತ್ತೆ ಅಷ್ಟೇ ವಿನಃ ದರ್ ಇಸ್ ನಥಿಂಗ್ ಕೃತಕ ಅಬೌಟ್ ದ ಚಿಲ್ಡ್ರನ್. ದ ಚಿಲ್ಡ್ರನ್ ಆರ್ ವೆರಿ ಮಚ್ ನಾರ್ಮಲ್ ಲೈಕ್ ಎನಿ ಅದರ್ ಹ್ಯೂಮನ್ ಬೀಯಿಂಗ್, ಸೇಮ್ ಟು ಸೇಮ್ ಎಲ್ಲ ಸೇಮ್ ಇರುತ್ತೆ. ಏನಂದರೆ ಅದರ ಎಂಬ್ರಿಯೋ ನಾವು ಎಗ್ಗೆಲ್ಲ ಕೆಲವ್ರದ್ದು ಏನಾಗುತ್ತೆ ಅಲ್ಲೇ ಡೆವಲಪ್ ಆಗುತ್ತೆ, ಕೆಲವ್ರ ಹೆಣ್ಮಕ್ಳಿಗೆ, ಕೆಲವ್ರಿಗೆ ಆಗಲ್ಲ ಅಂದಾಗ ಹೊರಗಡೆ ತೆಗೆದ್ಬಿಟ್ಟು ದೆನ್ ಪುರುಷರ ಇದನ್ನ ವೀರ್ಯಾಣುನ ಹೊರಗಡೆನೆ ಡೆವಲಪ್ ಮಾಡಿ ಅಲ್ಲಿಂದ ಇದನ್ನ ಒಂದು ಎಂಬ್ರಿಯೋ ಡೆವಲಪ್ ಮಾಡಿ ಕೃತಕ ಗರ್ಭಧಾರಣೆ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಮುಂಚೆ ಹಳೇ ಕಾಲ ಪ್ರತಿಭಾ ಪ್ರಹ್ಲಾದ್ ಅವರು ಐ ಥಿಂಕ್ ಇಂಡಿಯಾಸ್ ಫಸ್ಟ್ ಚಿಲ್ಡ್ರನ್ ಟೆಸ್ಟ್ ಟ್ಯೂಬ್ ಬೇಬೀಸ್ ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್. ಆವಾಗ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತಾ ಇದ್ರು, ಲ್ಯಾಬಲ್ಲಿ ಟ್ಯೂಬ್ಸಲ್ಲಿ ಡೆವಲಪ್ ಮಾಡ್ತಾ ಇರೋ ಅಂಥದ್ದು. ಅವಾಗ ಇಟ್ ವಾಸ್ ಅ ಡಿಫ್ರೆಂಟ್ ಟೆಕ್ನಾಲಜಿ, ಮೇ ಬಿ ಗೊತ್ತಿಲ್ಲ ನಂಗೆ ಅದು. ಅದು ನೆಕ್ಸ್ಟ್ ವರ್ಷನ್ ಟೆಕ್ನಾಲಜಿ ಇಸ್ ದಿಸ್. ಹೊರಗಡೆಯಲ್ಲಿ ಎಂಬ್ರಿಯೋನ ಡೆವಲಪ್ ಮಾಡೋ ಅಂಥದ್ದು. ಆಮೇಲೆ ಕೃತಕ ಗರ್ಭಧಾರಣೆ ಅಂತ ಹೇಳಿದ್ರೆ ಏನು, ಹೊರಗಡೆಯಿಂದ ಆಮೇಲೆ ಪುನಃ ನಮ್ಮ ಗರ್ಭಕ್ಕೆ ಹಾಕೋ ಅಂಥದ್ದು. ಆ ಗರ್ಭಧಾರಣೆ ಆಗಿರೋದ್ರಿಂದ ಅದು ಕೃತಕವಾಗಿದೆ ಅಂತ. ಗರ್ಭಧಾರಣೆ ಮಾತ್ರ ಕೃತಕ ಅಷ್ಟೇ, ಮಕ್ಕಳೆಲ್ಲ ಕೃತಕ ಅಲ್ಲ, ಯಾವರೆಲ್ಲ